ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ರಂಗಾಪುರ ನಾದೂರು ಗೌಡಗೆರೆ ಹೋಬಳಿ ಶಿರಾ ತಾಲೂಕು ಈ ಜಾತ್ರೆಯಾಗಿ ಇವತ್ತಿಗೆ 48 ದಿವಸ ಆಗಿದೆ. ಅದರ ಪ್ರಯುಕ್ತ ಈ ಒಂದು ನಮ್ಮ ಸ್ವಾಮಿಯ ಸನ್ನಿಧಿಯಲ್ಲಿ ಮಂಡಲ ಪೂಜೆಯನ್ನು ನಮ್ಮ 48ನೇ ದಿವಸದ ಮಂಡಲ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪೂಜೆಗೆ ಎಲ್ಲ ಆಗಮಿಸಿರುವ ಎಲ್ಲ ನಿರ್ದೇಶಕರುಗಳು, ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಇದು ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸುಮಾರು 400-500 ಜನ ಕಲ್ತಿದ್ದಾರೆ ಇವತ್ತು ಈ ಮಹಾಮಂಡಳಿ ಪೂಜೆಗೆ. ಇನ್ನೂ ಹೆಚ್ಚಿನ ಜನ ಬರುವ ನಿರೀಕ್ಷೆ ಇದೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿದ್ದೇವೆ. ಇವತ್ತೊಂದು ನಮ್ಮದೊಂದು ಪುಣ್ಯ ದಿನ ಅನ್ಕೋಬೋದು. ನಮ್ಮ ಸ್ವಾಮಿಯ ಸನ್ನಿಧಿಯಲ್ಲಿ ಜಾತ್ರೆ ತುಂಬ ಸಕ್ಸಸ್ಫುಲ್ಲಾಗಿ ಜಾತ್ರೆ ಆಗಿತ್ತು. ಅದರ ಪ್ರಯುಕ್ತ 48ನೇ ದಿವಸದ ಮಂಡಲ ಪೂಜೆ ಪ್ರಯುಕ್ತ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಬಂದಿರುವ ಭಕ್ತಾದಿಗಳಿಗೂ ಹಾಗೂ ಸಮಸ್ತ ಈ ಅಕ್ಕಪಕ್ಕ ಗ್ರಾಮಸ್ಥರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಸ್ವಾಮಿಯ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಈ ದಿನ ಏನು 48 ದಿನಗಳ ಮಹಾಮಂಡಲ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. ಈ ಮಹಾಮಂಡಲ ಪೂಜೆ ಹಿಂದೆ 48 ದಿನ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಾತ್ರೆಯ ನಂತರ 48 ದಿನ ಮಂಡಲ ಪೂಜೆ ಪೂರ್ಣಗೊಂಡಿದ್ದು ಇಂದು ಅದ್ಧೂರಿಯಾಗಿ ಇವತ್ತು ಪೂಜೆ ಕೈಂಕರ್ಯಗಳು ನಡೆದಿದ್ದು ಸಮಸ್ತ ಜಿಲ್ಲೆಗಳ ತಾಲೂಕಿನ ಅನೇಕ ಗ್ರಾಮಗಳಿಂದ ನಮ್ಮ ಅಣ್ಣ ತಮ್ಮಂದರು ಬಂದಿದ್ದು, ಭಕ್ತಾದಿಗಳು ಬಂದಿದ್ದು, ಅಕ್ಕಪಕ್ಕದ 700 ಗ್ರಾಮಸ್ಥರು, ಗೌಡರು ಎಲ್ಲ ನಡೆದಿದ್ದು ಇಂದು ಪೂಜಾ ಕೈಂಕರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಜಾತ್ರೆಯ ನಂತರ ನಮ್ಮ ಇಲ್ಲಿನ ಭಕ್ತಾದಿಗಳು ಸುಮಾರು ಜನ ನನಗೆ ವಿಶೇಷವಾಗಿ ತಿಳಿಸ್ತಾ ಇರೋದೇನೆಂದರೆ, ನಾವಿಲ್ಲಿ ಬಂದು 48 ದಿನದೊಳಗಡೆ ನಮಗೆ ಸುಮಾರು ಹರಕೆಗಳು ನಮಗೆ ಪೂರ್ಣಗೊಂಡಿದೆ. ಹರಕೆಗಳು ಏನೇನು ಮಾಡ್ಕೊಂಡು ಹೋಗಿದ್ವೋ ಆ ಹರಕೆಗಳೆಲ್ಲ ಯಶಸ್ವಿಯಾಗಿ ನಮಗೆ ವಿಜಯ ಸಾಧಿಸಿದೆ, ಗೆದ್ದಿದೆ. ನಾವು ನೀರಿನ ವಿಚಾರ ಆಗಲಿ, ಮಕ್ಕಳು ವಿಚಾರ ಆಗಲಿ, ಇಂಥ ಎಲ್ಲ ವಿಚಾರಗಳಿಗೂ ನನಗೆ ಸುಮಾರು ಒಂದು 8-10 ಜನ ಫೋನ್ ಮಾಡಿ ಭಾಳ ಚೆನ್ನಾಗಾಯಿತು, ನಮಗೆ ಹರಕೆಗಳೆಲ್ಲ ಪೂರ್ಣ ಆಗ್ತದವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಶ್ರೀ ಸ್ವಾಮಿ ಬೊಮ್ಮಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ವಾಮಿಯ ಆರಾಧನೆ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಎಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ಈಶ್ವರ ಸ್ವಾಮಿಯ ಪಾದಾರವಿಂದಗಳಿಗೆ ನಮಿಸುತ್ತಾ ಹಾಗೂ ಶ್ರೀ ಉಚ್ಚಂಗಿ ಯಲ್ಲಮ್ಮ ದೇವಿಗೆ ನನ್ನ ನಮಸ್ಕರಿಸುತ್ತಾ, ಅದೇ ರೀತಿ ಈ ಒಂದು ಮೊದಲನೇ ವರ್ಷದ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ಮೊದಲನೇ ವರ್ಷದ ಜಾತ್ರೆಗೆ ವಿಶೇಷವಾಗಿ ನಮ್ಮ ಅಣ್ಣ ತಮ್ಮದಿರು, ಹಾಗೆ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು, ಹಾಗೆ ಸಮಸ್ತ ಭಕ್ತ ಸಮೂಹದವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತು 48ನೇ ದಿನ ಪೂಜೆ ಆಗ್ತಾಯಿದೆ ಅಂದರೆ ಅವರೆಲ್ಲರ ಸಹಕಾರ ನಮಗೆ ತುಂಬ ಅತಿ ಮುಖ್ಯವಾದದ್ದು. ಇವತ್ತು ಅದರಲ್ಲಿ ಯಶಸ್ವಿಯಾಗಿದ್ವಿ. ಅದೇ ರೀತಿ ಜಾತ್ರೆ ಮುಗಿದ ನಂತರ ನಮ್ಮ ಟ್ರಸ್ಟ್ನ ವತಿಯಿಂದ ಒಂದು ಸಭೆ ಮಾಡಿದ್ವಿ. ಎಲ್ಲಿ ಅಂದರೆ ಶಿರಾ ಆವನೂರು ಕಾಲೇಜ್ ಬಳಿ. ಅದರಲ್ಲಿ ಮೊದಲನೇದಾಗಿ ಈ ಒಂದು ಕ್ಷೇತ್ರದ ಕಲ್ಯಾಣಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಎಲ್ಲ ನಿರ್ದೇಶಕರುಗಳು ಹಾಗೂ ಸಮಸ್ತ ಭಕ್ತ ಸಮೂಹದವರು ಒಪ್ಪಿಗೆ ನೀಡಿರ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಕೆಲಸವೂ ಸಹ ಅತಿ ಶೀಘ್ರದಲ್ಲೇ ಜರೂರಾಗಿ ಆ ಕಾರ್ಯಕ್ಕೂ ಒಂದು ಮುನ್ನುಡಿ ಸಿಗ್ತಾ ಇದೆ. ಅದಕ್ಕೆ ಸಮಸ್ತ ಭಕ್ತ ಸಮೂಹದವರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕಾಗಿ ಈ ಮೂಲಕ ಟ್ರಸ್ಟ್ನ ಎಲ್ಲರ ವತಿಯಿಂದ ನಾನು ಕೇಳ್ಕೊಳ್ತೇನೆ. ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಏನು ನಾವು ಅಣ್ಣತಮ್ಮಗಳು ಮತ್ತು ನಮ್ಮ ಸಹ ನಿರ್ದೇಶಕರು ಎಲ್ಲ ಸೇರಿ ಇವತ್ತು 48 ದಿವಸದ ಬೊಮ್ಮಲಿಂಗೇಶ್ವರ ಕಾರ್ಯಕ್ರಮದ ಮುಕ್ತಾಯಕ್ಕೆ ಇವತ್ತೆಲ್ಲ ಅಣ್ಣ ತಮ್ಮಂದರು ಆಗಮಿಸಿದ್ದೀರಾ. ಈ ಜಾತ್ರೆ ಮುಂದಿನ ವರ್ಷವೂ ಅತಿ ಹೆಚ್ಚಿನಾಗಿ ನಡೀತೈತೆ ಅಂತ ನನ್ನ ಭಾವನೆ. ಮುಂದೂ ಸಹ ನಾವೆಲ್ಲ ಬೊಮ್ಮಲಿಂಗೇಶ್ವರ ಕೃಪೆಗೆ ಅಣ್ಣ ತಮ್ಮಂದಿರು ನಮ್ಮ ನೆಂಟರಿಷ್ಟರುಗಳ ಸಹಕಾರದಿಂದ ಇವತ್ತು ಒಳ್ಳೆಯ ಯಶಸ್ವಿಯಾಗಿ ಜಾತ್ರೆ ನಡೆಯಿತು. ಮುಂದೆಯೂ ಸಹ ಅದ್ಧೂರಿಯಾಗಿ ಮುಂದೆ ಜಾತ್ರೆ ನಡೀಬೇಕು. ನಾವು ಇವತ್ತೇನು ಕಾರ್ಯಕ್ರಮಗಳನ್ನ ಕೆಲವು ಇಟ್ಕೊಂಡಿದ್ದೀವಿ, ಸಮುದಾಯ ಭವನ ಕೆಲವು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಅದು ಸ್ವಾಮಿ
ಶೀಘ್ರದಲ್ಲೇ ಅರ್ಜೆಂಟಾಗಿ ಒಂದು ಇಲ್ಲಿ ಯಾರ ನೆಲೆಸೋಕ್ಕೆ ಬಂದಂಥ ಭಕ್ತರಿಗೆ ಒಂದು ಅನುಕೂಲ ಆಗುತ್ತಂಥ ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಯವರಿಗೂ ಸಹ ಈ ಸಂದರ್ಭದಲ್ಲಿ ಹೇಳುತ್ತಾ ಕಲ್ಯಾಣಿದ ಸ್ವಲ್ಪ ಅಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಕಲ್ಯಾಣ ಡೈರೆಕ್ಟರ್ ನೀನು ಇವಾಗ ಬಂದ್ರೆ ಬಾ. ಕಾಳಿಯಾಕಂತೆ ಮೇಲೆ ರುದ್ರತೆ ರೈರಂಗ ಪರದರುವಾರದು ಕೆರಿಯಾದೆ ಮಾಡಿ ಬಂದ ಜಾಲಿಂಗ